ಚಿಕ್ಕು, ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತಲ್ಲ, ಹೊಸ ಡೀಲು ಯಾರು ಹ್ಯಾಂಡಲ್ ಮಾಡ್ತಾ ಇದಾರೆ ಅದನ್ನ? ಇವು ಡೌಂಟ್ ವೆರಿಯಾ, ಅದನ್ನೆಲ್ಲ ಶುಭಾನೇ ನೋಡ್ಕೊತಾ ಇದ್ದಾಳೆ. ಅವಳಿಗೊಂದ್ಸರಿ ಒಪ್ಸ್ಬಿಟ್ರೆ ಅವಳು ಫಾಲೋ ಮಾಡೋ ಅವಶ್ಯಕತೆನೇ ಇಲ್ಲ. ಕ್ಲೀನ್ ಆಗಿ ಎಲ್ಲ ಅವಳೇ ಹ್ಯಾಂಡಲ್ ಮಾಡ್ತಾಳೆ. ಏನ್ ತಮಾಷೆ ಮಾಡ್ತೀಯ ಚಿಕ್ಕು ನೀನು? ಇಂಥ ದೊಡ್ಡ ಪ್ರಾಜೆಕ್ಟ್ ಅದು, ಅವಳ ಕೈ ಕೊಟ್ಟಿದ್ಯಾ ಇಷ್ಟು ದೊಡ್ಡ ಪ್ರಾಜೆಕ್ಟ್ನ? ಹೋಗಿ ಹೋಗಿ ಮೊದಲೇ ತಲೆ ನಿಲ್ಲ ಅವಳಿಗೆ, ಬಾಯಿ ಜಾಸ್ತಿ ತಲೆ ಕಡಿಮೆ. ಹೇಗೆ ಹ್ಯಾಂಡಲ್ ಮಾಡ್ತಾಳೆ ಅವಳು? ಹಲೋ, ಹಾ, ಓಕೆ ಓಕೆ, ಸೂಪರ್ ಯಾ, ವೆರಿ ಗುಡ್ ವೆರಿ ಗುಡ್. ಕ್ಲೈಂಟ್ ಎಲ್ಲ ಒಪ್ಕೊಂಡ್ರಾ? ಹಾ ಹಾ, ಸ್ಟಾಕ್ ಎಲ್ಲ ಯಾವಾಗ ಕೊಡ್ಬೇಕಂತೆ? ಓಕೆ ಓಕೆ, ಅಗ್ರಿಮೆಂಟ್ ಪ್ರೋಸೆಸ್ ಎಲ್ಲ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು. ಏನು ಏನಾಯ್ತು? ಯಾರ ನಾನೇನು ಪ್ರಾಜೆಕ್ಟ್ ಹಾಳು ಮಾಡ್ತಾಳೆ ಅಂತ ಬೈತಾ ಇದ್ದು ಆ ಹುಡುಗಿನೇ ಇವತ್ತು ಪ್ರಾಜೆಕ್ಟ್ ನಾವು ಅಪ್ರೂವ್ ಮಾಡಿಸಿದ್ದಾಳೆ. ಆ ಹುಡುಗಿ ತುಂಬಾ ಒಳ್ಳೆ ಕಣೋ, ಬುದ್ಧಿವಂತೆ, ಒಳ್ಳೆ ಕೆಲಸಗಾರ್ತಿ. ವಾಟ್? ಪ್ರಾಜೆಕ್ಟ್ ಅಪ್ರೂವ್ ಆಗೋಯ್ತಾ? ಅದು ಇವಳಿಂದ? ಓಕೆ ಓಕೆ, ನೀನು ರೆಸ್ಟ್ ಮಾಡು, ನಾನು ಅಗ್ರಿಮೆಂಟ್ ಪೇಪರ್ನ ರೆಡಿ ಮಾಡಿಸ್ತೀನಿ. ಛೇ, ಒಂದೇ ಒಂದು ಸಣ್ಣ ತಪ್ಪು ಮಾಡಿ ತಗ್ಲಾಕೊಳ್ಳಿ ಇಡೀ ಜನ್ಮಕ್ಕಾಗೋಷ್ಟು ಅವಮಾನ ಮಾಡಿ ಕಂಪ್ನಿಯಿಂದ ಒದ್ದು ಆಚೆ ಹಾಕೋಣ ಅಂತ ನಾನು ಕಾಯ್ತಾ ಇದ್ರೆ, ಇವಳು ಇವತ್ತು ಪ್ರಾಜೆಕ್ಟ್ ಓಕೆ ಮಾಡ್ತಿ ದಿನೇ ದಿನೇ ಒಂದೊಂದೇ ಮೆಟ್ಲು ಮೇಲೆ ಏರ್ತಾನೆ ಇದ್ದಾಳೆ. ಏರ್ಲಿ, ಎಲ್ಲೋಗ್ತಾಳೆ? ಒಂದಲ್ಲ ಒಂದಿನ ನನ್ನ ಕೈ ಸಿಗಾಕೊಳ್ಳೇಬೇಕು. ಆವಾಗ ಕಲಿಸ್ತೀನಿ ಅವಳಿಗೆ ಪಾಠನ. ಹಲೋ ಮುದ್ದು ಬೇಬಿ. ಹೋಗಲಿ, ಅದನ್ನ ನೆನ್ಸ್ಕೊಂಡ್ರೇನೆ ಸತ್ತೋಗ್ಬಿಡೋಣ ಅನ್ಸುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ದಾಗೆಲ್ಲ ಮಾಡಿರೋ ಕೆಲ್ಸಕ್ಕೆ ಹೇಗ್ ಮನೆಯವ್ರ ಮುಂದೆ ನಿಂತ್ಕೊಳ್ಳಿ? ನೀನಿಲ್ದೆ ನನ್ನ ಲೈಫಲ್ಲಿ ಏನೂ ಇಲ್ಲ ಕಣೆ. ನನ್ನ ಖುಷಿ ನೀನು, ನನ್ನ ಕನಸು ನೀನು, ನಾನು ಬದುಕಬೇಕು ಅಂತ ಇರೋ ಹೋಪ್ ಕಣೆ ನೀನು. ನೀನಿಲ್ದೆ ನಾನು ಬದುಕಿದ್ರು ಅದು ಬದುಕಿರೋ ಶವವಾಗಿ ಮಾತ್ರ. ನನ್ನ ಇವರೆಲ್ಲ ನಮ್ಮ ಆಸೆಗೆ ಏನಾದರೂ ಅಡ್ಡಿ ಆಗ್ತಾ ಇದ್ದಾರೆ ಅಂದರೆ ನಮ್ಮ ದಾರಿ ನಾವು ನೋಡ್ಕೊಳ್ಳೋಣ. ಎಲ್ಲಾದರೂ ಓಡೋಗಿ ಮದುವೆ ಆಗೋಣ. ತಮಾಷೆ ಮಾಡ್ತಾ ಇದೀಯಾ? ಒಂದೊಂದ್ ದಿನ ಕಳೀತಿದ್ರು ನನ್ನ ಬಾಡಿಲಾಗೋ ಚೇಂಜಸ್ ನನ್ಗೆ ಭಯ ಪಡಿಸ್ತಿದೆ. ಓಡೋಗ್ ಮದ್ವೆ ಆಗೋದು ಅಷ್ಟೊಂದು ಸುಲಭ ಅನ್ಕೊಂಡಿದ್ಯಾ? ಓಡೋಗ್ ಎಲ್ಲಿ ಅಂತ ಬದುಕಾಗತ್ತೆ? ನಮ್ ಕೈಯಲ್ಲಿ ಏನಿದೆ? ನಮ್ ವಿಷಯ ಏನಾದ್ರು ಮನೇಲಿ ಗೊತ್ತಾದ್ರೆ ಇನ್ನ ಕೆಲ್ಸದಿಂದ ತೆಗ್ದಾಕ್ತಾರೆ. ಕೈಯಲ್ಲಿ ಕೆಲ್ಸನೇ ಇಲ್ಲ ಅಂದ್ರೆ ಹೊಟ್ಟೆಗೇನು, ಜೀವನಕ್ಕೇನು, ನಾಳೆ ಹುಟ್ಟೋ ಮಗು ಗತಿ ಏನು? ಯೋಚನೆ ಮಾಡಿದ್ಯಾ? ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ನಿನ್ಗೆ? ಪೃಥ್ವಿ, ತಲೆ ಕೆಟ್ಟಿದ್ಯಾ ನಿನ್ಗೆ? ಇದು ನಂಬಿಕೆ ಪ್ರಶ್ನೆ ಅಲ್ಲ. ನಂಬಿಕೆ ಇಲ್ಲ ಅಂದಿದ್ರೆ ನಾನ್ ನಿನ್ ಮಗ ತಾಯಿ ಆಗ್ತಿರ್ಲಿಲ್ಲ. ಸೂಪರ್ ಯಾ, ಯು ಡಿಡ್ ರಿಯಲಿ ಗ್ರೇಟ್ ಜಾಬ್. ಎಂತೆಂತ ಸೀನಿಯರ್ ಎಂಪ್ಲಾಯಿಗಳೇ ಮಾಡದೇ ಇರೋಕ್ಕಾಗ್ದಿರೋದನ್ನ ಇವತ್ತು ನೀನು ಅಪ್ರೂವ್ ಮಾಡಿಸ್ಕೊಂಬಂತಿದ್ಯಾ. ನೀನಂತವ್ರು ಒಂದು ಕಂಪ್ನಿಲಿ 4 ಜನ ಇದ್ಬಿಟ್ರೆ ಆ ಕಂಪ್ನಿ ಓನರು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಹೌದು ಸರ್, ಮೇಡಮ್ ತರ ಬ್ಯೂಟಿಫುಲ್ ಆಗಿರೋರು ಕಂಪ್ನಿ 4 ಜನ ಇದ್ರೆ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಶೂರ್ಯ, ಇವ ಬಂದ್ಮೇಲೆ ಹೇಳ್ತೀನಿ, ಇವನ್ಗೆ ಇಲ್ಲೇ ಕೆಲಸ ಮಾಡಕ್ಕೆ 4 ಜನ ಹುಡುಗಿರ್ಬೇಕಂತೆ, ಕೆಲ್ಸಕ್ಕೆ ತಗೊಳಪ್ಪ ಅಂತ. 4 ಜನ ಹುಡುಗಿರ್ ಸಾಕ?
ಇಲ್ಲ ಇಲ್ಲಿರೋ ಟೇಬಲ್ನೆಲ್ಲ ಆಚೆ ಸರಿಸಿ ಮಧ್ಯೆ ಬೆಂಕಿ ಹಾಕಿ 4 ಜನ ಹುಡುಗಿಯರನ್ನ ಕರೆಸಿ ಜೋಕೆ ನಾನು ಬಳಕುವ ಬಳ್ಳಿ ಅಂತ ಡ್ಯಾನ್ಸ್ ಮಾಡಿಸ್ಲಾ? ನಾನ್ಸೆನ್ಸ್. ಗೋಯಾ, ಗೋ ಟು ವರ್ಕ್ ಹಾರ್ಡ್. ಈ ಹುಡುಗಿನ ನೋಡಿ ಕಲೀರಿ. ಏಯ್ ನೋಡ್ರಲ್ಲಿ. ಬೇಡ ಬಿಡಿ ಸರ್, ನಿಮ್ಮ ಡ್ಯಾನ್ಸ್ ನೋಡೋಕ್ಕಿಂತ ಕೆಲಸ ಮಾಡೋದೇ ವಾಸಿ. ಹೌದಪ್ಪ. ಕಂಗ್ರಾಟ್ಸ್ ಮ್ಯಾಮ್. ಥ್ಯಾಂಕ್ ಯು. ಕಂಪ್ನಿಗೆ ದೊಡ್ಡ ಪ್ರಾಜೆಕ್ಟೇ ತಂದಿದ್ದೀರಾ. ಕಂಗ್ರಾಟ್ಸ್ ಮೇಡಮ್, ಗುಡ್ ಜಾಬ್. ಕಂಗ್ರಾಟ್ಸ್ ಮೇಡಮ್, ಯುವ ಸರ್ ಗ್ಯಾರಂಟಿ ನಿಮಗೆ ಪ್ರಮೋಷನ್ ಕೊಡ್ತಾರೆ. ನೀನು ಅಂಡರ್ ಎಸ್ಟಿಮೇಟ್ ಮಾಡೋರ್ಗೆ ತಲೆ ಇಲ್ಲ ಕಣಮ್ಮ. ಬೆರಳು ತೋರಿಸಿರಿ ಹಸ್ತಾನ ನುಂಗ್ಬಿಡ್ತೀಯ. ಸಿಕ್ಕಾಪಟ್ಟಿ ಚಾಲಕಿ ನೀನು, ಆಲ್ರೌಂಡರ್. ಕಮಾನ್ ಯಾ, ಲೆಟ್ಸ್ ಸೆಲೆಬ್ರೇಟ್. ಹೌದೌದು, ಕಂಪನಿಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ, ಇದನ್ನ ಸೆಲೆಬ್ರೇಟ್ ಮಾಡಲೇಬೇಕು. ಈ ಸೆಲೆಬ್ರೇಷನ್ ಅಲ್ಲಿ ಯುವ ಸರ್ ಇದ್ದಿದ್ರೆ ಚೆನ್ನಾಗಿರೋದು. ಅವರೇ ಇಲ್ಲದೆ ಸೆಲೆಬ್ರೇಟ್ ಮಾಡೋದು. ಎಸ್ ಎಸ್, ವಿ ಮಿಸ್ ಯುವ. ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಸೆಲೆಬ್ರೇಷನ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ. ಅವನು ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಆದ್ರೂ ಸರ್ ಇವಾಗ ತಾನೇ ರಿಕವರ್ ಆಗ್ತಿದ್ದಾರೆ, ಸುಮ್ಮನೆ ತೊಂದರೆ ಕೊಡೋದು ಬೇಡ. ಅಯ್ಯೋ, ಯು ಡೋಂಟ್ ವೆರಿ. ಅವನಿಗಿರೋ ವಿಲ್ ಪವರ್ಗೆ ವೀಲ್ ಚೇರೇ ಬೇಡ. ನಾಳೆ ಎದ್ದು ಹಂಗೆ ಓಡಾಡ್ತಾ ಇರ್ತಾನೆ. ಕೆಲಸದ ವಿಷಯದಲ್ಲಿ ರಾಕ್ಷಸ ಅಮ್ಮ ನಮ್ಮ ಯುವ. ಅವನು ಈ ಆಸ್ಪತ್ರೆಯಲ್ಲಿ ಇರಲ್ಲ ಅಂತ ಯಾಕೆ ಹೇಳ್ದ ಹೇಳು? ಇದಕ್ಕೆ ಈಗ ಮನೇಲಿ ಬೆಡ್ ಮೇಲೆ ಮಲ್ಕೊಂಡು ಫೈಲ್ಸ್ ನೋಡ್ತಾ ಇರ್ತಾನೆ. ಹಾಗಾದ್ರೆ ಜೈ, ನಾಳೆನೆ ಆಫೀಸಲ್ಲಿ ಸೆಲೆಬ್ರೇಷನ್. ಒಂದು ಈ ಪ್ರಾಜೆಕ್ಟ್ ನಮಗ್ ಸಿಕ್ಕಿರೋದಕ್ಕೆ, ಇನ್ನೊಂದು ಯುವ ಸರ್ ಹುಷಾರಾಗಿದ್ದಕ್ಕೆ.